ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಪುಟ್ಟಕ್ಕ ಅವರು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಯಾಕೆ ಸಿರಿಗೆ ಫೋನ್ ಮಾಡೋದಕ್ಕೆ ಹೇಳಿದ್ನಲ್ವಾ, ಆಸ್ಪತ್ರೆಯಿಂದ ಹೋದ್ಮೇಲೆ ಫೋನ್ ಮಾಡು ಅಂತ ಹೇಳಿದ್ರು ಯಾಕೋ ಫೋನ್ ಮಾಡಿಲ್ವಲ್ಲ ಅಂತ ಗಾಬರಿ ಪಟ್ಕೊಂಡು ಕಂಟಿಗೆ ಫೋನ್ ಮಾಡ್ತಾರೆ. ಆಗ ಕಂಟಿ ರಿಸೀವ್ ಮಾಡಿ ಮಾತಾಡ್ತಾರೆ. ಹೇಳವ್ವ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಅಲ್ಲ ಸಿರಿ, ಆಸ್ಪತ್ರೆಯಿಂದ ಹೋದ್ಮೇಲೆ ಫೋನ್ ಮಾಡು ಅಂತ ಹೇಳಿದ್ನಲ್ಲ, ಯಾರು ಒಬ್ರಾದ್ರೂ ಫೋನ್ ಮಾಡಲೇ ಇಲ್ವಲ್ಲ, ಆಸ್ಪತ್ರೆಗೆ ಹೋದ್ಮೇಲೆ ಕೆಲಸ ಏನಾಯ್ತೋ ಯಾರು ಅಂತ ಗೊತ್ತಾಯ್ತಾ ಸಿರಿ ಅಂತ ಕೇಳ್ತಾರೆ. ಆಗ ಕಂಟಿ ಅವರು, ಇಲ್ಲ ಕಣವ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಅಲ್ಲ ಸಿರಿ, ಡಾಕ್ಟರ್ನ ಕೇಳ್ಬೋದಿತ್ತಲ್ವಾ ಅಂತ ಹೇಳಿದ್ರೆ ಆಗ ಕಂಟಿ ಅವರು, ಅವರು ಕೆಲಸನೇ ಬಿಟ್ಟೋಗ್ಬಿಟ್ಟಿದ್ದಾರೆ ಕಣವ, ಅವರು ಆಟನ ಶುರು ಮಾಡಿದ್ದಾರೆ, ನಾನು ಅವ್ರ ದಾರಿನಲ್ಲಿ ಹೋಗಿ ಹೇಗೆ ಕಂಡುಹಿಡಿತೀನಿ ನೋಡ್ತಾ ಇರವ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ನೋಡು ಸಿರಿ, ನೀನು ದುಡುಬೇಡ ಅಂತ ಹೇಳಿ ಫೋನನ್ನು ಇಡ್ತಾರೆ. ಈ ಕಡೆ ಬಂಗಾರಮ್ಮ ಅವ್ರಿಗೆ ಕೂಡಾಕಿರ್ತಾರೆ. ಅವ್ರಿಗೆ ಎಚ್ಚರ ಆಗುತ್ತೆ. ಆಗ ಕಂಟಿ ಕಂಟಿ ಅಂತ ಜೋರಾಗಿ ಕಂಟಿ ಕಂಟಿ ಅಂತ ಕೂಕೊಳ್ತಾ ಇರ್ತಾರೆ. ಈ ಕಡೆ ಕಂಟಿ ಮತ್ತು ಸ್ನೇಹ ಇಬ್ಬರು ಕೂಡ ಮಲಗಿರ್ತಾರೆ. ಆಗ ಕಂಟಿಗೆ ಬಂಗಾರಮ್ಮ ಕೂಗಿರೋ ಥರ ಅನಿಸುತ್ತೆ. ಆಗ ಜೋರಾಗಿ ಅವ್ವ ಅಂತ ಜೋರಾಗಿ ಎದ್ದೇಳ್ತಾರೆ. ಈ ಕಡೆ ಸಿಂಗಾರಮ್ಮ ಒಬ್ಬರನ್ನೇ ಎಲೆ ಹಾಕೊಳ್ತಾ ಇರ್ತಾರೆ. ಆಗ ಮಾದೇಗೌಡರು ನಗ್ತಾ ಇರ್ತಾರೆ. ಯಾಕೆ ಈ ರೀತಿ ನಗ್ತಾ ಇದ್ದೀರಾ ಅಂತ ಕೇಳಿದ್ರೆ, ನೀನು ಇದೇ ಮೊದಲು ಗೀತ ನನಗೆ ತಾಂಬೂಲನ ಕೊಡದೆ ಹಾಕೊಳ್ತಾ ಇರೋದು ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ಅದು ಊಟ ಆದಮೇಲೆ ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಮಾದೇಗೌಡರು, ಬಂಗಾರ, ನೀನು ಇವತ್ತೇ ನೋಡು ನೆಮ್ಮದಿಯಾಗಿ ಊಟ ಮಾಡಿದ್ದು ಹೊಟ್ಟೆ ತುಂಬ ಅಂತ ಹೇಳ್ತಾರೆ. ಇನ್ನು ಮುಂದೆ ನೀನು ಇದೇ ಥರ ಉಣ್ಬೇಕು ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ಮತ್ತೆ ನಾನು ನಿಮ್ಮ ಸಾಮ್ರಾಜ್ಯನೇ ಕಬ್ಜಾ ಮಾಡೋಕ್ಕೆ ಬಂದಿರೋಳು, ಅದನ್ನು ಬಿಟ್ಟು ಕೋಳಿ ಥರ ಕೆದಕ್ತೀನ ಅಂತ ನಗ್ತಾ ಇರ್ತಾರೆ. ಆಗ ಮಾದೇಗೌಡರು, ಬಂಗಾರ, ನೀನು ತುಂಬಾ ಬದಲಾಗ್ಬಿಟ್ಟಿದ್ಯಾ, ಆಗಿದ್ದಕ್ಕೂ ಈಗಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಆದರೆ ಇವಾಗ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ಏನ್ರಿ, ನಾನು ನಿಮಗೆ ತಾಂಬೂಲನ ಕೊಡಲಿಲ್ಲ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಮಾದೇಗೌಡರಿಗೆ ತಾಂಬೂಲನ ಕೊಡ್ತಾರೆ. ಅಲ್ಲ ಕಣ್ರಿ, ನಾನು ಆಗಿದ್ದಕ್ಕೂ ಈಗಿದ್ದಕ್ಕೂ ಬದಲಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಯಾವ ಥರ ಅಂತ ಹೇಳಿ ಅಂತ ಕೇಳ್ತಾರೆ. ಆಗ ಮಾದೇಗೌಡರು, ಏನು ಬಂಗಾರ, ಎಲ್ಲ ವಿಷಯನೂ ನಿನಗೆ ಗೊತ್ತಿರೋದೆ ಅಲ್ವಾ, ಅದನ್ನೇ ಕೇಳ್ತಿದೆಯಲ್ಲ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ಗೊತ್ತಿರೋದೇನೆ, ಆದ್ರೂ ನಿಮ್ಮ ಬಾಯಿಂದ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೇಳ್ರಿ ಅಂತ ಕೇಳ್ತಾರೆ. ಆಗ ಮಾದೇಗೌಡರು, ಕಂಟಿ ಸ್ನೇಹಂಗೆ ಒಪ್ಪಿಗೆ ಇಲ್ಲದೆ ಮದುವೆ ಆಗಿರೋ ವಿಷಯ, ಮತ್ತು ಸ್ನೇಹಂಗೆ ಮತ್ತು ಪುಟ್ಟಕ್ಕನಿಗೆ ಸಪೋರ್ಟ್ ಮಾಡಿ ಮಾತಾಡಿರೋ ವಿಷಯ ಎಲ್ಲನೂ ಕೂಡ ಬಂಗಾರಮ್ಮನ ಹಿಂದಿನ ಕಥೆನೂ ಕೂಡ ಹೇಳ್ತಾರೆ. ಆಗ ಸಿಂಗಾರಮ್ಮ, ಸದ್ಯ ನನ್ನ ಕೆಲಸ ಮಾತ್ರ ಸಲೀಸಾಗಾಯಿತು, ನಿನ್ನನ್ನು ಎಲ್ಲಾದರೂ ಕೋರ್ಟಿಗೆ ಕರ್ಕೊಂಡೋಗಿ ಸಾಕ್ಷಿ ಹೇಳು ಅಂತ ಅಂದರೆ ಅಪರಾಧಿ ಈಸಿಯಾಗಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಅಲ್ಲ ಕಣೋ, ಇಷ್ಟು ದಿನ ಇದ್ದ ನಿನ್ನ ಹೆಂಡ್ತಿ ನಿನ್ನ ಜೊತೆ ಇಲ್ಲಲ್ಲ ಅನ್ನೋ ಬದಲಾವಣೆನೂ ಕೂಡ ನಿನಗೆ ಗೊತ್ತಾಗಿಲ್ವಲ್ಲ, ನಿನ್ನನ್ನು ಆ ಚೌಡವ್ವ ನನಗೆ ಬುದ್ಧಿವಂತ ಅಂತ ಕಟ್ಟಕ್ಕೆ ನೋಡಿದ್ದು ಅಂತ ನಗ್ತಾ ಇರ್ತಾರೆ. ಆಗ ಮಾದೇಗೌಡರು, ಯಾಕೆ ಬಂಗಾರ ನಗ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಸಿಂಗಾರಮ್ಮ, ನನ್ನ ಜೀವನದಲ್ಲಿ ನೀವು ಬರದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಆಗ ಮಾದೇಗೌಡರು, ಅಲ್ಲ ಬಂಗಾರ, ನೀನು ನನ್ನ ಜೀವನದಲ್ಲೆಲ್ಲ ನಿಮ್ಮ ಅಕ್ಕ ಏನಾದರೂ ನನ್ನ ಜೀವನದಲ್ಲಿ ಬಂದಿದ್ದರೆ ನಾನೇನಾಗ್ತಾ ಇದ್ನೋ ಏನೋ ಅಂತ ಹೇಳ್ತಾರೆ. ಬಿಡು, ಅದೆಲ್ಲ ಯಾಕೆ ಈಗ ಮಾತು ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ಈ ಸಿಂಗಾರ ನಿಮ್ಗೆಲ್ರಿಗೂ ಉತ್ತರ ಕೊಡೋ ಸಮಯದಲ್ಲಿ ಮಾತ್ರ ಕೊಡ್ತಾಳೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಈ ಕಡೆ ಕಂಟಿ ಅವರು ಅವ್ವ ಅವ್ವ ಅಂತ ನೆನಪು ಮಾಡಿಕೊಂಡು ಎದ್ದು ಕೂತಿರ್ತಾರೆ. ಆಗ ಸ್ನೇಹ ಅವರು, ಶ್ರೀ ಏನಾಯ್ತೋ ಯಾಕೆ ಅಂತ ಕೇಳ್ತಾರೆ. ಆಗ ಕಂಟಿ ಅವರು, ಮಿಸ್ಸು, ಅವ್ವ ಏನೋ ಕೂಕೊಂಡಂಗಾಯ್ತು, ಜೋರಾಗಿ ಕರೆದಂಗಾಯ್ತು ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಇಲ್ಲ ಶ್ರೀ, ಆ ಥರ ಏನೂ ಇಲ್ಲ ಅಂತ ಹೇಳಿದ್ರೆ, ಆಗ ಕಂಟಿ ಅವರು, ಇಲ್ಲ ಮಿಸ್ಸು, ನಾನೊಂದ್ಸಲ ಅವನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸ್ನೇಹನೂ ಕೂಡ ಕಂಟಿ ಜೊತೆ ಹೋಗ್ತಾರೆ. ಈ ಕಡೆ ಸಿಂಗಾರಮ್ಮ ಏನೋ ಯೋಚನೆ ಮಾಡೋ ರೀತಿ ಕೂತ್ಕೊಂಡಿರ್ತಾರೆ. ಆಗ ಮಾದೇಗೌಡರು, ಬಂಗಾರ ಏನಾಯ್ತು ಅಂತ ಕೇಳ್ತಾರೆ. ರೀ, ಮನೆ ಪತ್ರ ಮತ್ತು ದುಡ್ಡಿನ ಇಟ್ಟಿರೋ ಕೀನ ಎಲ್ಲಿಟ್ಟಿದ್ದೀನಿ ಅಂತಲೇ ಮರ್ತೋಗ್ಬಿಟ್ಟೈತೆ ಅಂತ ಹೇಳ್ತಾರೆ. ಆಗ ಮಾದೇಗೌಡರು, ಓ ಅದಾ ಅಂತ ಹೇಳಿ ತಕ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಕಂಟಿ ಅವರು ಬರ್ತಾರೆ. ಅವ್ವ ಅವ್ವ ಅಂತ ಬರ್ತಾರೆ. ಆಗ ಸಿಂಗಾರಮ್ಮ, ಈ ಪೀಡೆ ಇವಾಗಲೇ ಬರಬೇಕಾ, ಕೆಲಸನೇ ಕೆಟ್ಟೋಯ್ತು ಅಂತ ಅಂದ್ಕೊಳ್ತಾ ಇರ್ತಾರೆ. ಆಗ ಕಂಟಿ ಅವರು, ಅವ್ವ ಅವ್ವ ನೀನು ಹುಷಾರಾಗಿದೆಯಾ ತಾನೇ, ನೀನು ತುಂಬಾ ಸಂಕಟ ಪಟ್ಕೊಂಡು ಕಂಟಿ ಕಂಟಿ ಅಂತ ಜೋರಾಗಿ ಕೂಕೊಂಡಂಗೆ ಆಯಿತು ಕಣವ, ನೀನು ಹುಷಾರಾಗಿದೆಯಾ ಅಲ್ವೇನವ ಅಂತ ಕೇಳ್ತಾರೆ. ಆಗ ಸಿಂಗಾರಮ್ಮ, ಅಲ್ಲ ಏನಾಯಿತು, ಯಾಕೆ ಈ ರೀತಿ ಆಡ್ತಿದ್ದೀರಾ ಅಂತ ಕೇಳ್ತಾರೆ. ಅತ್ತೆ, ನಾನು ಅದನ್ನೇ ಹೇಳಿದೆ, ಆದ್ರೂ ಕೂಡ ಇವರು ಅದೇ ಥರ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ನನಗೇನಾಗಿದೆ ನೋಡು, ನಾನು ಆರಾಮಾಗಿ ಇದ್ದೀನಿ ಮಗ್ನೆ ಅಂತ ಹೇಳ್ತಾರೆ. ಆಗ ಕಂಟಿಯವರು, ಅವ್ವ ಇದೇನಿದ್ದು ಹೊಸ್ದಾಗಿ ಮಗ್ನೆ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ಮತ್ತಿನ್ನೇನಂತ ಕರಿಬೇಕು ಅಂತ ಹೇಳ್ತಾರೆ.
ಆಗ ಕಂಠಿಯವರು ಅವ್ವ ನೀನು ಮೊದಲು ಹೇಗೆ ಕರ್ತಿದ್ದೋ ಅದೇ ಥರ ಕರಿ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮಂಗೆ ಏನು ಅಂತಾನೆ ಗೊತ್ತಾಗದೆ ಒದ್ದಾಡ್ತಾ ಇರ್ತಾರೆ. ಅಲ್ಲ ಏನಂತ ಕರಿಬೇಕು ಈ ರಾಜ್ಕುಮಾರಂಗೆ ಅಂತ ಹೇಳ್ತಾರೆ. ಆಗ ಕಂಠಿಯವರು ಅವ್ವ ನೀನು ಮೊದಲು ಹೆಂಗೆ ಕರ್ತಿದ್ದೋ ಹಂಗೇನೆ ಕರಿಯವ್ವ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಮೊದಲು ಅಂದರೆ ನಾನು ಪ್ರೀತಿಯಿಂದ ಎಷ್ಟೋ ಸಲ ನಿನ್ನನ್ನು ಎಲ್ಲ ಹೆಸರಲ್ಲೂ ಕರೆದಿದ್ದೀನಿ ಅಂತ ಹೇಳ್ತಾರೆ. ಆಗ ಕಂಠಿಯವರು ಅಲ್ಲ ಕಣವ್ವ ನೀನು ದೊರೆ ಅಂತ ಕರಿತಿದ್ದಲ್ವಾ ಅದೇ ಥರನೇ ಕರಿಯವ್ವ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಅಯ್ಯೋ ಇದು ನನಗೆ ಅಷ್ಟು ಬೇಗ ಮರ್ತೋಯ್ತಾ, ಈ ಮಂಕುತಿಮ್ಮನ ದೊರೆ ಅಂತ ಕರಿಬೇಕಾ ಅಂತ ಅಂದ್ಕೊಂಡು ಆಯ್ತು ದೊರೆ ಅಂತ ಹೇಳ್ತಾರೆ. ಆಗ ಕಂಠಿಯವರು ಅವ್ವ ನಾನು ಸ್ವಲ್ಪ ನಿನ್ನ ಮಡ್ಲಲ್ಲಿ ಮಲ್ಕೋಬೋದಾ ಅಂತ ಹೇಳಿ ಮಲ್ಕೊಳಕ್ಕೆ ಹೋಗ್ತಾರೆ. ಆಗ ಸಿಂಗಾರಮ್ಮ ಏನು ಕಂಠಿ ಇದು ಎದ್ದೇಳು ಅಂತ ಎಬ್ಬಿಸ್ತಾರೆ. ಆಗ ಕಂಠಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಆಗ ಮಾದೇಗೌಡರು ಬಂಗಾರ ನೀನು ತಾನೇ ಮಡ್ಲಲ್ಲಿ ಮಲಗಿಸ್ಕೊಂಡು ಲಾಲಿ ಹಾಡನ್ನ ಆಡ್ತಾ ಇದ್ದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಇವನು ಇವಾಗ ಒಂದು ಮಗಿಗೆ ಲಾಲಿ ಆಡೋ ವಯಸ್ಸಿಗೆ ಬಂದಿದ್ದಾನೆ, ಈ ವಯಸ್ಸಲ್ಲೂ ಏನು ದೊರೆ ನೀನು, ನಿನಗೋಸ್ಕರ ಸ್ನೇಹ ಕಾಯ್ತಿದ್ದಾಳೆ ಹೋಗ್ದೊರೆ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಸರಿ ಅಂತ ಕಂಠಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಪುಟ್ಟಕ್ಕನ ಮನೆಗೆ ಸುಮಾ ಫ್ರೆಂಡು ಐಶ್ವರ್ಯ ಬರ್ತಾರೆ. ಆಗ ಪುಟ್ಟಕ್ಕಗೆ ಪುಡ್ಸಿ ಐಶ್ವರ್ಯನ ಪರಿಚಯ ಮಾಡಿಸಿ ಕೊಡ್ತಾರೆ. ಆಗ ಸುಮಾ ಬರ್ತಾರೆ. ಐಶ್ವರ್ಯ ಯಾವಾಗ ಬಂದೆ, ನನ್ನನ್ನು ನೋಡೋಕ್ಕೆ ಬಂದಿಯಾ ಅಂತ ಕೇಳ್ತಾರೆ. ಆಗ ಐಶ್ವರ್ಯ ಇಲ್ಲ ಸುಮಾ ನಿನ್ನನ್ನು ನೋಡೋಕೆ ಬರಲಿಲ್ಲ, ಅವನ ತಿಂಡಿನ ಟೇಸ್ಟ್ ಮಾಡೋದಕ್ಕೆ ಬಂದೆ ಅಂತ ಹೇಳ್ತಾರೆ. ಆಗ ಪುಡ್ಸಿ ಅವ್ವ ಮೊದಲು ಇವಳಿಗೆ ತಿಂಡಿನ ಕೊಡು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು ತಂದು ಕೊಡ್ತಾರೆ. ಇಷ್ಟೆಲ್ಲವ ಸಾಲತ್ತೆ ಬೇಸನೆ ತಂದು ಇಡಬೇಕಾಗಿತ್ತಲ್ವಾ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗೋಪಾಲ್ ಅವರು ಕೊಡು ಬರ್ತಾರೆ. ಆಗ ಸುಮಾ ಅವರು ಮಿಸ್ಟರ್ ಗೋಪಾಲ್ ಇವರು ನನ್ನ ಬೆಸ್ಟ್ ಫ್ರೆಂಡು ಐಶ್ವರ್ಯ ಅಂತ ಹೇಳ್ತಾರೆ. ಆಗ ಐಶ್ವರ್ಯ ಅವರು ಅಂಕಲ್ ಬೇರೆ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ನನಗೆ ತಪ್ಪಿನ ಅರಿವಾಯಿತು ಕಣವ, ಅದಕ್ಕೆ ನಾನು ಅವಾಗಿಂದನೂ ಕೂಡ ಇಲ್ಲೇ ಇದ್ದೀನಿ ಅಂತ ಗೋಪಾಲ್ ಅವರು ಹೇಳ್ತಾರೆ. ಆಗ ಐಶ್ವರ್ಯ ಅವರು ಕ್ಲಾಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ಹೇಳ್ತಾರೆ. ಆಗ ಸುಮಾ ಅಲ್ಲ ಕಣೆ ನೀನು ಕೂಡ ನಮ್ಮ ಜೊತೆಲೇ ಇರ್ಬೋದಿತ್ತಲ್ವಾ, ನೀನು ಎಂಜಿನಿಯರ್ ಕ್ಲಾಸ್ಗೆ ಸೇರ್ಕೋಬೋದಿತ್ತಲ್ವಾ ಅಂತ ಹೇಳ್ತಾರೆ. ಆಗ ಐಶ್ವರ್ಯ ನೋಡು ಸುಮಾ ನಾನು ನಿನ್ನಷ್ಟು ಟಾಪರ್ ಅಲ್ಲ ಕಣವ ತಾಯಿ, ಆದರೆ ನಮ್ಮ ಸಿಲೆಬಸ್ಸು ಮತ್ತು ನಿಮ್ಮ ಸಿಲೆಬಸ್ಸು ಆಲ್ಮೋಸ್ಟ್ ಸೇಮೇ ಇದೆ ಅಂತ ಹೇಳ್ತಾರೆ. ಹಾಗಾದರೆ ನಾನು ಅಂಕಲ್ಗೆ ಹೇಳ್ತೀನಿ ನೀನು ಸೇರ್ಕೊಂಬಿಡು ಅಂತ ಸುಮಾ ಹೇಳ್ತಾರೆ. ಆಗ ಐಶ್ವರ್ಯ ನೀನು ಅಂಕಲ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕೆ ಅಂದರೆ ನನಗೆ ಮದುವೆ ಫಿಕ್ಸ್ ಆಯಿತು ಅಂತ ಹೇಳ್ತಾರೆ. ಅದನ್ನು ಕೇಳಿ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಈ ಕಡೆ ಕಂಠಿ ಅವರು ಮನೆಯಿಂದ ಹೊರಗಡೆ ನಿಂತ್ಕೊಂಡು ಯಾರಿಗೋಸ್ಕರನೋ ಕಾಯ್ತಾ ಇರ್ತಾರೆ. ಆಗ ಸಿಂಗಾರಮ್ಮ ಬರ್ತಾವ್ರೆ. ಏನು ದೊರೆ ಏನು ಇಷ್ಟೊಂದು ಖುಷಿ ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಆಗ ಕಂಠಿ ಅವರು ಅವ್ವ ನೀನು ನೋಡು ಸ್ವಲ್ಪ ಹೊತ್ತು ತುಂಬಾ ಖುಷಿ ಆಗ್ತೀಯಾ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಅವರು ಏನು ದೊರೆ ನಿಮ್ಮ ಅತ್ತೆ ಪುಟ್ಟಕ್ಕ ಬರ್ತಾವ್ರಾ ಅಂತ ಕೇಳ್ತಾರೆ. ಇವರು ಕೂಡ ಹಂಗೆಯಾ ಕಣವ್ವ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಮತ್ತೆ ಯಾವಳು ಬಂದು ತಗ್ಲಾಕೊಳ್ತಾಳಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಕಂಠಿಯವರು ಅವ್ವ ನೀನೇನು ಯೋಚನೆ ಮಾಡಬೇಡ ಕಣವ್ವ, ಬರ್ತಾರೆ ಅಲ್ವಾ ಬಂದೇ ಬಿಟ್ರು ನೋಡವ್ವ ಅಂತ ಹೇಳ್ತಾರೆ. ಆಗ ಬಂದಿದ್ದು ಚೌಡವ್ವ ಆಗಿರ್ತಾರೆ. ಅವ್ರನ್ನ ನೋಡಿ ಸಿಂಗಾರಮ್ಮ ಅಯ್ಯೋ ಇವಳು ಯಾಕೆ ಬಂದ್ಬಿಟ್ಲು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಚೌಡವ್ವ ಗಾಡಿಯಿಂದ ಇಳಿದು ದೊರೆ ಅಂತ ಕಂಠಿನ ಮಾತಾಡಿಸಿ ತಪ್ಕೊಳ್ತಾರೆ. ಸಿಂಗಾರಮ್ಮಂಗೆ ಟೆನ್ಷನ್ ಆಗ್ತಾ ಇರುತ್ತೆ. ಆಗ ಚೌಡವ್ವ ನೋಡು ಬಾಣಂತಿಗೆ ಬೇಕಾಗಿರುವಂಥ ಶತಾವರಿ ಜಾಕಾಯಿ ಪ್ರತಿಯೊಂದನ್ನು ಕೂಡ ತಗೊಂಡು ಬಂದಿದ್ದೀನಿ, ನೀನು ಅದನ್ನು ತಗೊಂಡು ಬಾ ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಸರಿ ಸರಿ ಆಯಿತು ಮೊದಲು ಇದನ್ನೆಲ್ಲ ತಂಗಿಯವ್ವಗೆ ಬೇಕಾಗಿರೋದಲ್ವಾ ಕೊಟ್ಬಿಡೋಣ ನಡಿಯವ ಅಂತ ಹೇಳ್ತಾರೆ. ಆಗ ಚೌಡವ್ವ ನನಗೆ ವಯಸ್ಸಾಗೈತೆ ನಿನ್ನಷ್ಟು ಫಾಸ್ಟಾಗಿ ನಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಅವ್ವ ನೀನು ಎಂಟಲೆ ಬಂಟಿ ಇದ್ದಂಗೆ ನನ್ನನ್ನೇ ಮೀರಿಸ್ತೀಯ ಕಣವ ಅಂತ ಹೇಳ್ತಾರೆ. ಆಗ ಚೌಡವ್ವ ಅವರು ಒಟ್ಟಿನಲ್ಲಿ ನೀನು ಬಾಣಂತನ ಮಾಡಬೇಕು ಅಂತ ಪಣ ತೊಟ್ಬಿಟ್ಟಿದ್ಯಾ ಅಲ್ವಾ ದೊರೆ ಅಂತ ಹೇಳ್ತಾರೆ. ಬಂಗಾರು ನೀನು ಯಾಕೆ ಇಲ್ಲೇ ನಿಂತಿದ್ಯಾ ಬಾ ಹೋಗೋಣ ಅಂತ ಹೇಳ್ತಾರೆ. ಆಗ ಕಂಠಿಯವರು ಅಜ್ಜಿ ನೀನು ಅವ್ವನ ಜೊತೆ ಆಮೇಲೆ ಮಾತಾಡ್ಬೋದು, ಇವಾಗ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ಸಿಂಗಾರಮ್ಮ ಈ ಚೌಡವ್ವ ಬಂದಿದ್ದಾರೆ ಅಂತಂದರೆ ನಾನು ಮೈಯೆಲ್ಲ ಕಣ್ಣಾಗಿದ್ರು ಕೂಡ ಸಾಲದು, ನಾನು ಏನಾದರೂ ಕೆಲಸ ಇದೆ ಅಂತ ಹೇಳಿ ಕಾಲು ಕಿತ್ಬಿಡ್ಲಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸುಮಾ ಅವರು ಏನು ಹೇಳ್ತಿದ್ಯಾ ಐಶ್ವರ್ಯ ಮದುವೆ ಫಿಕ್ಸ್ ಆಗಿದೆಯಾ ಅಂತ ಖುಷಿಯಿಂದ ಆಶ್ಚರ್ಯದಲ್ಲಿ ಕೇಳ್ತಾ ಇರ್ತಾರೆ. ಆಗ ಐಶ್ವರ್ಯ ಹೌದು ಅಂತ ಹೇಳ್ತಾರೆ. ಆಗ ಸುಮಾ ಅವ್ವ ನೋಡವ್ವ ಇಷ್ಟು ಬೇಗ ಮದುವೆ ಅಂತ ಇವಳಿಗೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು ನೀನು ಇದಕ್ಕೆ ತುಂಬಾ ಇಷ್ಟಪಟ್ಟು ಮದುವೆಗೆ ಒಪ್ಕೊಂಡಿದ್ಯಾ ಅಲ್ವಾ ಅಂತ ಹೇಳ್ತಾರೆ. ಆಗ ಐಶ್ವರ್ಯ ಹೌದು ಕಣವ್ವ ನಾನೇ ಇಷ್ಟಪಟ್ಟು ಈ ಮದುವೆಗೆ ಒಪ್ಕೊಂಡಿದ್ದೀನಿ, ಬಲವಂತ ಏನಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನನಗೆ ಮದುವೆ ಆದಮೇಲೆ ಓದಿಸ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ಅವ್ರ ಅಪ್ಪ ಅಮ್ಮನೂ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು ಹೌದಾ ಇವಾಗ ಸಮಾಧಾನ ಆಯಿತು, ನೀನು ಚೆನ್ನಾಗಿ ಓದಬೇಕು, ಅವ್ರು ಓದಿಸೋ ತಕ್ಕನಕ್ಕೆ ನೀನು ಓದಬೇಕು ಕಣವ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು ನೋಡವ ನೀನು ಯಾವುದೇ ಕಾರಣಕ್ಕೂ ಓದೋದನ್ನ ಮಾತ್ರ ನಿಲ್ಲಿಸ್ಬೇಡ, ಇದು ಹೆಣ್ಮಕ್ಳಿಗೆ ಒಳ್ಳೆ ಶಸ್ತ್ರ ಇದ್ದಂಗೆ ಅಂತ ಹೇಳ್ತಾರೆ. ಆಗ ಐಶ್ವರ್ಯ ಅವರು ಸರಿ ಆಯಿತು ಕಣಮ್ಮ ನಾನಿನ್ನ ಹೋಗ್ಬಿಟ್ಟು ಬರ್ತೀನಿ, ಎಲ್ಲರೂ ಮದುವೆಗೆ ಬನ್ನಿ, ಸಹನ ಮತ್ತು ಸ್ನೇಹಕ್ಕೂ ಕೂಡ ಇಬ್ಬರಿಗೂ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ತುಂಬಾ ಬೇಜಾರಾಗುತ್ತೆ. ಸಹನ ಇಲ್ಲ ಅನ್ನೋದನ್ನು ನೆನಪು ಮಾಡಿಕೊಂಡು ನನಗೆ ಈ ವಿಷಯ ನೆನಪಾದಾಗ ತುಂಬಾ ಬೇಜಾರಾಯಿತು. ಮುರಳಿ ಸರ್ಗೆ ಕಾರ್ಡ್ ಕೊಡೋಣ ಅಂತ ಕಾಲೇಜ್ ಹತ್ರ ಹೋಗಿದ್ದೆ, ಲೇಪಾಕ್ಷಿ ಸಿಕ್ಕಿದ್ರು.
ಮುರಳಿ ಸರು ತುಂಬಾ ಕುಡ್ಕೊಂಡು ಊರೆಲ್ಲ ಸುತ್ತಾಡ್ತಾ ಇದ್ದಾರಂತೆ. ಸುಮಾ ನೀನು ಒಂದ್ಸರಿ ಮಾತಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಪುಟ್ಟಕ್ಕ ಅವರು ಮತ್ತು ಗೋಪಾಲ್ ಅವರು ಒಂದ್ಸಲ ಮೇಷ್ಟ್ರ ಹತ್ರ ಮಾತಾಡೋಣ, ಅಳಿಯಂದ್ರು ಮನೆಯಲ್ಲೇ ಬಂದು ಇರಲಿ ಅಂತ ಹೇಳ್ತಾರೆ. ಆಗ ಸುಮಾ ಅವ್ವ ಇದಕ್ಕೆ ಭಾವ ಒಪ್ಪೋದಿಲ್ಲ, ನಾನೇ ಕಾಲೇಜ್ಗೆ ಹೋಗ್ಬೇಕಾದ್ರೆ ಭಾವನ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಸಹನಾ ಅವರು ಹೊಸ ಫೋನ್ನ ತಗೊಂಡಿರ್ತಾರೆ. ಫೋನಲ್ಲಿ ಫೇಸ್ಬುಕ್ ಅಕೌಂಟು ಎಲ್ಲ ಅಕೌಂಟ್ನ ನೋಡ್ತಾ ಕೂತಿರ್ತಾರೆ. ಆಗ ಸುಮಾ ಅಕೌಂಟ್ನ ಓಪನ್ ಮಾಡಿ ಸುಮಾ ಫೋಟೋಸ್ನ ನೋಡ್ತಾ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಚೋಟು ಬಂದು ಅಕ್ಕ ಈ ಮೊಬೈಲ್ಗೆ ನಿನ್ನನ್ನು ಸೋಂಬೇರಿ ಮಾಡೋ ಶಕ್ತಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಆಗ ಸಹನಾ ಅವರು ಸುಮಾ ಫೋಟೋನ ನೋಡ್ತಾ ಇರ್ತಾರೆ. ಅಲ್ಲಿ ಏನೋ ಬರ್ದಿರುತ್ತೆ, ಓದೋಕ್ಕೆ ಅಂತ ಹೋಗ್ತಾರೆ. ಗೊತ್ತಾಗದೆ ಚೋಟು ಬಾಯ್ಲಿ ಅಂತ ಕರೀತಾರೆ. ಅಷ್ಟೊತ್ತಿಗೆ ಮ್ಯಾಕ್ಸ್ವೆಲ್ ಕೂಡ ಬರ್ತಾರೆ, ಮಾತಾಡಿಸ್ತಾರೆ. ಅಲ್ಲ ರಾತ್ರಿ ಊಟಕ್ಕೆ ಬರ್ಲಿಲ್ವಲ್ಲ, ಏನ್ ಮಾಡಿದ್ರಿ ಅಂತ ಕೇಳ್ತಾರೆ. ಆಗ ಮ್ಯಾಕ್ಸ್ವೆಲ್ಲು ಪುಟ್ಟಕ್ಕನ ಮೆಸ್ಸಲ್ಲಿ ಊಟ ಮಾಡಿದ್ದನ್ನ ಹೇಳ್ತಾರೆ. ಊಟ ತುಂಬಾನೇ ರುಚಿಕರವಾಗಿತ್ತು ಅಂತ ಹೇಳ್ತಾರೆ. ಅದನ್ನ ಕೇಳಿ ನೋಡಕ್ಕ ಬೇರೆ ಕಡೆ ಊಟ ಮಾಡಿ ಬಂದು ಹೇಗೆ ಹೊಗಳ್ತಿದ್ದಾರೆ ಅಂತ. ಅಲ್ಲ ನಮ್ಮಕ್ಕ ಮಾಡೋದ್ಕಿಂತನೂ ಟೇಸ್ಟ್ ಆಗಿತ್ತಾ ಅಂತ ಕೇಳ್ತಾನೆ. ಆಗ ಮ್ಯಾಕ್ಸ್ವೆಲ್ಲು ನಾನು ಕಂಪೇರ್ ಮಾಡ್ತಿಲ್ಲ, ಆದರೆ ತುಂಬಾ ಚೆನ್ನಾಗಿತ್ತು, ಆ ಊಟನ ಮಾಡಿದ್ಮೇಲೆ ನನ್ನ ತಾಯಿ ನೆನಪಾದ್ರು ಅಂತ ಹೇಳ್ತಾರೆ. ಆಗ ಸಹನಾ ಅವರು ಚೋಟು ಅವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳ್ತಾರೆ. ಅವ್ರ ತಾಯಿ ನೆನಪಾಯ್ತಂತೆ ಅಂತ ಚೋಟು ಹೇಳ್ತಾನೆ. ಏನು ಊಟ ಮಾಡಿದ್ರೆ ಅಂತ ಕೇಳ್ತಾರೆ. ಆಗ ಮ್ಯಾಕ್ಸ್ವೆಲ್ಲು ಹೋಳಿಗೆ ಊಟ ಅಂತ ಹೇಳ್ತಾರೆ. ಆಗ ಚೋಟು ಅವ್ರ ಜೊತೆ ಫೋಟೋ ಏನಾದರೂ ಇದೆಯಾ ಅಂತ ಹೇಳ್ತಾರೆ. ಆಗ ಮ್ಯಾಕ್ಸ್ವೆಲ್ಲು ಹೌದು ಫೋಟೋ ಇದೆ ಅಂತ ತೋರಿಸೋದಕ್ಕೆ ಅಂತ ಓಪನ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಸ್ಟಮರ್ಸು ಪಾರ್ಸಲ್ಸ್ ಕಟ್ಕೊಡಿ ಅಂತ ಹೇಳ್ತಾರೆ. ಆಗ ಸಹನಾ ಅವರು ಅಲ್ಲಿಂದ ಎದ್ದೋಗ್ತಾರೆ. ಆಗ ಚೋಟು ಅದ್ರ ಹೆಸರು ಏನಂತಾರೆ ಏನಾದರೂ ಗೊತ್ತಾ ಅಂತ ಕೇಳ್ತಾನೆ. ಆಗ ಮ್ಯಾಕ್ಸ್ವೆಲ್ಲು ಅದು ಮೆಸ್ಸು, ಪುಟ್ಟಕ್ಕನ ಮೆಸ್ಸು ಅಂತ ಹೇಳ್ತಾರೆ. ಅದನ್ನು ಕೇಳಿ ಸಹನಾಗೂ ಕೂಡ ಶಾಕ್ ಆಗುತ್ತೆ. ಪುಟ್ಟಕ್ಕನ ಮೆಸ್ಸ, ನಮ್ಮ ಮೆಸ್ಸ ಅಂತ ಯೋಚನೆ ಮಾಡ್ತಾ ಶಾಕಲ್ಲಿ ನಿಂತಿರ್ತಾರೆ. ಇದಾಗಿತ್ತು ಶುಕ್ರವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.